ಪ್ರದೀಪ್ ಈಶ್ವರ್ ಅವ್ರಿಗೆ ಮೈಯೆಲ್ಲ ಹತ್ಕೊಂಡು ಉಳಿದು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಇವರು. ಮೋದಿಯ ಸಾಧನೆ ಏನು 12 ವರ್ಷದಲ್ಲಿ ಅನ್ನೋದರ ಉದ್ದುದ್ದ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ನಾನು ಚಿಕ್ಕಬಳ್ಳಾಪುರದವನೇ, ವಿಶ್ವೇಶ್ವರಯ್ಯ ಸ್ಕೂಲಲ್ಲೇ ನಾನು ಓದಿದ್ದು. మీరేం చేసిండారు చిక్కబళ్ళాపురానికి దాని చెప్పు. తెలుగు డైలాగ్ కొడతావు కదా, చెప్పు నువ్వేం చేసి పెట్టిండావు అనేసి. ನರೇಂದ್ರ ಇವನೇ ನನಗೆ ಕೌಂಟರ್ ಕೊಡ್ತಾವನೆ. ಈಗ ನಾನು ಮೋದಿಯವರ ಸಾಧನೆಯನ್ನು ಪ್ರಶ್ನೆ ಮಾಡ್ತಿದ್ಯಲ್ಲಪ್ಪ ಪ್ರದೀಪ್ ಈಶ್ವರ, ನಿನ್ನ ಸಾಧನೆ ಏನು ಅನ್ನೋದಕ್ಕೆ ನೀನು ಇವತ್ತು ಅಂಕಪಟ್ಟಿಯನ್ನು ಕೊಡಬೇಕು. ಚಿಕ್ಕಬಳ್ಳಾಪುರಕ್ಕೆ ನೀನು ಕಳೆದ 3 ವರ್ಷದಿಂದ ಏನು ಸಾಧನೆ ಮಾಡಿದ್ಯಾ ಅನ್ನೋದನ್ನ ಜನರ ಮುಂದೆ ಹೇಳು. ಮುಂದಕ್ಕೆ ಇವಾಗ ನರೇಂದ್ರ ಮೋದಿ ಅವರಾಗೋದ್ಮೇಲೆ ನೀನೇ ಪ್ರಧಾನ ಮಂತ್ರಿ ಆಗ್ತೀಯಾ ಅಂತ ಇಟ್ಕೊಳ್ಳಪ್ಪ ಪ್ರದೀಪ್ ಈಶ್ವರ. ಅವಾಗ ಪ್ರದೀಪ್ ಈಶ್ವರ್ ಆವಾಸ ಯೋಜನೆ ಅಂತ ಹೇಳೋಕ್ಕಾಗಲ್ಲ, ಭಾರತದ ಪ್ರಧಾನ ಮಂತ್ರಿಗಳು ಕೊಡ್ತಿರುವಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬೋದು. ಇದರಲ್ಲಿ ಏನು ತಪ್ಪಿದೆ ನಿನಗೆ? ಒಲ್ಲದ ಗಂಡ ಮೊಸರಲ್ಲಿ ಕಲ್ಲುಡುಕ್ದ ಅನ್ನೋ ರೀತಿಯಲ್ಲಿ ತಟ್ಟೆಲೆ ಹೆಗ್ಗಣ ಬಿದ್ದಿದ್ದರು ಬೇರೆಯವ್ರ ತಟ್ಟೆಲೆ ನೋಡೋಣ ಹುಡುಕರು ಮಾಡಿದ ಸಾಧನೆಯಲ್ಲಿ ಹುಡುಕೋ ಅಂತ ಪ್ರಯತ್ನ ಮಾಡ್ತಿರಲ್ರಿ ಪ್ರದೀಪ್ ಈಶ್ವರ್ ಅವರೇ. ಆಮೇಲೆ ಕೇಳಿಸ್ಕೊಳಪ್ಪ ಪ್ರದೀಪ್ ಈಶ್ವರ, ಆರ್ಟಿಕಲ್ 370 ತೆಗೆದ್ಮೇಲೆ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಬ್ಬರು ಹೋಗಿ ಅಲ್ಲಿ ಹಿಮದಲ್ಲೆಲ್ಲ ಆಟ ಆಡ್ಕೊಂಬಂದರು. ಅದಕ್ಕೆ ಮುಂಚೆ ಹೋಗಿ ಆಡ್ತಿರ್ಲಿಲ್ಲ ಅವರು, ಯಾಕೆಂದರೆ ಪ್ರಾಣ ಭಯ, ಎಲ್ಲಿಂದ ಬಂದು ಯಾರು ಹೊಡೆದಾಕ್ ಕೊಡ್ತಾರೋ ಭಯೋತ್ಪಾದಕರು ಅಂತ. ಇದನ್ನು ನೀವು ಪ್ರಶ್ನೆ ಮಾಡೋದೇ ಇಲ್ಲ, ಇದನ್ನು ಹೇಳೋದೇ ಇಲ್ಲ ಜನಗಳ ಕಿವಿಲಿ ಏನಿದ್ರು ದಾಸವಾಳದ ಹೂವು ಮೂಡ್ಸೋ ಕೆಲಸನೇ ಪ್ರದೀಪ್ ಈಶ್ವರ್ ಯಾವಾಗಲೂ ಮಾಡೋದು. ಇದು ರಹಸ್ಯ. ಪ್ರದೀಪ್ ಹಟಾವ್ ಚಿಕ್ಕಬಳ್ಳಾಪುರ ಬಚಾವ್ ಮಾಡಿಬಿಡ್ತಾರೆ ಜನ, ಹುಷಾರಾಗಿರಿ ಪ್ರದೀಪ್ ಈಶ್ವರ್ ಅವರೇ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನಿನ್ನೆ ಅಂದರೆ ಜೂನ್ 10ನೇ ತಾರೀಕಿಗೆ ನೆಹರು ಅವರ ಆಳ್ವಿಕೆಯ ದಾಖಲೆಯನ್ನು ಹಿಂದಿಕ್ಕಿ ಮೋದಿಜಿಯವರು ಮುಂದೆ ಸಾಗ್ತಿದ್ದಾರೆ. ಅಂದರೆ ಅವರ ಅಧಿಕಾರಾವಧಿ ಇನ್ನೂ 3 ವರ್ಷ ಇದೆ. ಇದನ್ನು ಕಂಡು ಚಿಕ್ಕಬಳ್ಳಾಪುರದ ಶಾಸಕ ಇದ್ದಾರಲ್ಲ ನಮ್ಮ ಪುಂಗಿ ರಾಜ ಪ್ರದೀಪ್ ಈಶ್ವರ್ ಅವ್ರಿಗೆ ಮೈಯೆಲ್ಲ ಹತ್ಕೊಂಡು ಉಳಿದು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಇವರು. ಮೋದಿಯ ಸಾಧನೆ ಏನು 12 ವರ್ಷದಲ್ಲಿ ಅನ್ನೋದರ ಉದ್ದುದ್ದ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಇವ್ರು ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ, ಯಾಕೆ ಇವ್ರು ಈ ರೀತಿಯಾಗಿ ಆರ್ಭಟಿಸ್ತಿದ್ದಾರೆ ಅನ್ನೋದಕ್ಕೆ ಕೆಲವು ಕಾರಣಗಳಿದೆ ನೋಡಿ. ನಿಂಗೆ ಹೊಟ್ಟೆ ಉರಿ ಹಂದಿ. ಇವರು ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ, ಮೆಲೋನಿ ಇದ್ದಾರಲ್ಲ, ಮೆಲೋನಿಗೋಗಿ ಇಟಲಿ ಪ್ರಧಾನಿ ಮೆಲೋನಿ ಅವ್ರಿಗೆ ಪಾರ್ಲೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದೆ ಮೋದಿಜಿ ಅವರ ಸಾಧನೆ ಅಂತ ಈ ಪುಂಗಿ ರಾಜ ಪುಂಗ್ತಾನೆ. ಅಂದರೆ ನಾವಿಲ್ಲಿ ಏಕವಚನವನ್ನು ಬಳಸಬಾರ್ದು, ಆದರೆ ಒಂದು 140 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂತಹ ಒಬ್ಬ ದೇಶಭಕ್ತ ನರೇಂದ್ರ ಮೋದಿ ಅವರನ್ನು ಇವರು ಏಕವಚನದಲ್ಲಿ ಏನು ಬೇಕಾದ್ರು ಅನ್ಬೋದು, ಕಿಲಾಡಿ ಅನ್ಬೋದು. ಒಬ್ಬ ಪ್ರಧಾನಮಂತ್ರಿಗೆ ಬಳಸುವಂಥ ಭಾಷೆ ಏನ್ರಿ? ನಿಮ್ಮ ಒಂದು ಕೈ ಕೆಳಗಡೆ ಸಾಕಷ್ಟು ಜನ ವೃತ್ತಿಪರ ಕೋರ್ಸ್ಗಳಿಗೆ ಏನೋ ನೀವು ಇದನ್ನು ಇನ್ಸ್ಟಿಟ್ಯೂಟ್ ನಡೆಸ್ತೀರಂತೆ, ಅದರಲ್ಲಿ ಸಾವಿರಾರು ಜನಗಳ ಮಕ್ಕಳಿಗೆ ನೀವು ಮಾರ್ಗದರ್ಶನವನ್ನು ಮಾಡ್ತೀರಂತೆ. ನಿಮ್ಮನ್ನು ಫಾಲೋ ಮಾಡೋವಂಥ ಮಕ್ಕಳು ಯಾವ ರೀತಿಯಾದ ಭಾಷೆಯನ್ನು ಕಲ್ಕೊಳ್ತಾರೆ ಅನ್ನೋಂಥ ಪರಿಜ್ಞಾನ ಇಲ್ಲ ಈ ಮನುಷ್ಯನಿಗೆ. ಇವರು ಮುಂಡೆದು ಹಂದಿ ಬೆಳೆಸ್ದಂಗೆ ಮೈ ಬೆಳೆಸಿದ್ಯಾ ಹೊರತು ಬುದ್ಧಿನಂತೂ ಬೆಳೆಸಿಲ್ಲ. ಶಾಸಕರು ಸರಿ, ಹಾಗಾದರೆ ನೀವಿವತ್ತು ನರೇಂದ್ರ ಮೋದಿಯವರ ಸಾಧನೆಯನ್ನು ಪ್ರಶ್ನೆ ಮಾಡ್ತಿದ್ಯಲ್ಲಪ್ಪ ಪ್ರದೀಪ್ ಈಶ್ವರ, ನಿನ್ನ ಸಾಧನೆ ಏನು ಅನ್ನೋದಕ್ಕೆ ನೀನಿವತ್ತು ಅಂಕಪಟ್ಟಿಯನ್ನು ಕೊಡಬೇಕು. ಚಿಕ್ಕಬಳ್ಳಾಪುರಕ್ಕೆ ನೀನು ಕಳೆದ 3 ವರ್ಷದಿಂದ ಏನು ಸಾಧನೆ ಮಾಡಿದ್ಯಾ ಅನ್ನೋದನ್ನ ಜನರ ಮುಂದೆ ಹೇಳು. ಇಲ್ಲ ಅಂತ ಹೇಳಿದ್ರೆ ಮುಂಬರುವ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಜನ ಏನಿದಾರಲ್ಲ ಎಲ್ಲ ಚೆನ್ನಾಗಿ ಓದ್ದವರು, ವಿದ್ಯಾವಂತರು, ಬುದ್ಧಿವಂತರು, ಅವರು ನಿನ್ನೇನು ಮಾಡ್ತಾರೆ ಅಂದರೆ ಪ್ರದೀಪ್ ಹಟಾವ್ ಚಿಕ್ಕಬಳ್ಳಾಪುರ ಬಚಾವ್ ಮಾಡಿಬಿಡ್ತಾರೆ. ಆದರೆ ಇವತ್ತು ನೀವೇನು ಕನಸು ಕಾಣ್ತಾ ಇದ್ದೀರಲ್ಲ, BJP ಹಟಾವ್ ಭಾರತ್ ಬಚಾವ್ ಅಂತ ಮಾಡಿಬಿಡ್ತಾರಂತೆ ಪ್ರದೀಪ್ ಈಶ್ವರ್ ಅವರು. ಅದನ್ನು ಜನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನು 2 ವರ್ಷ ಆದಮೇಲೆ ಏನು ಮಾಡ್ತಾರೆ ಅಂದರೆ ಪ್ರದೀಪ್ ಹಟಾವ್ ಚಿಕ್ಕಬಳ್ಳಾಪುರ ಬಚಾವ್ ಮಾಡಿಬಿಡ್ತಾರೆ. ಇದಕ್ಕೆ ನೀವು ಆಸ್ಪದವನ್ನು ಕೊಡಬಾರ್ದು. ಯಾಕೆ ಅಷ್ಟೇ ಅಂತ ಹೇಳಿದ್ರೆ ನೋಡಿ, ನೆಹರು ಅವರ ಕಾಲಘಟ್ಟದಲ್ಲಿದ್ದಂಥ ಚಾಲೆಂಜಸ್ ಅಂದರೆ ಸವಾಲುಗಳು ಬೇರೆ. ನೆಹರು ಅವರಿದ್ದಾಗ ಕೇವಲ 34ರಿಂದ 38 ಕೋಟಿ ದೇಶದ ಜನಸಂಖ್ಯೆ, ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಬೋದಾಗಿತ್ತು. ಕಾಂಗ್ರೆಸ್ ಅನ್ನುವಂಥ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಇದ್ದಿದ್ದು. ಅವಾಗ ಏನು ಮಾಡಿದ್ರು ನಡೀತಿತ್ತು, ಅವಾಗ ಜನ ಸ್ವೀಕಾರ ಮಾಡ್ತಿದ್ರು. ಆದರೆ ನರೇಂದ್ರ ಮೋದಿಯವರ ಕಾಲಘಟ್ಟಕ್ಕೆ ಬರುವಾಗ ದೇಶದ ಸವಾಲುಗಳೇ ಬೇರೆ, ದೇಶದ ಚಿಂತನೆಗಳೇ ಬೇರೆ, ದೇಶದ ಜನಸಂಖ್ಯೆಯೇ ಬೇರೆ. ಇಷ್ಟು ಪರಿಜ್ಞಾನ ಇಲ್ಲದೆ ಮಾತಾಡ್ತೀಯಲ್ಲಪ್ಪ ನೀನು. ನಾನೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳ್ಕೊಳ್ತೀಯಾ, ಇಷ್ಟು ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ನೀನು.
40 ಕೋಟಿ ಜನರಿಗೆ ಯಾವ ಒಂದು ಚಿಂತನೆಯನ್ನು ನೆಹರು ಅವರು ಇಟ್ಕೊಂಡಿದ್ರು, 140 ಕೋಟಿ ಜನರಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿರುವಂಥ ಸವಾಲು ನರೇಂದ್ರ ಮೋದಿ ಅವ್ರ ಮುಂದೆ ಇರತಕ್ಕಂಥದ್ದು. ಇವತ್ತು ನೀವೇನು ಪುಂಖಾನುಪುಂಖವಾಗಿ ಪುಂಕಿ ಊತಿದೆಯಲ್ಲಪ್ಪ ಮೈಕುಗಳು ಕಂಡಿದ ತಕ್ಷಣ, ಏನಂತ ಹೇಳ್ತಿದ್ದೀರ ನೀವು? ಇವತ್ತು ಮೆಲೋನಿಗೆ ಚಾಕ್ಲೇಟ್ ಕೊಟ್ಟಿದ್ದೆ ಸಾಧನೆ ಅಂತ ಹೇಳ್ತಿದ್ದೀರಲ್ಲ. ಪಾರ್ಲೆ ಅನ್ನೋ ಅಂಥ ಒಂದು ಕಂಪ್ನಿ ಇವತ್ತು ಜಗತ್ತಿನಲ್ಲಿ ತನ್ನ ಹೆಸರನ್ನು ಜಾಗೀರು ಮಾಡ್ಕೊಳ್ತು. ಎಲ್ರಿಗೂ ಗೊತ್ತಾಗೋಯ್ತು ಪಾರ್ಲೆ ಅನ್ನೋ ಅಂಥ ಒಂದು ಕಂಪ್ನಿ ಒಂದು ಚಾಕ್ಲೇಟನ್ನು ಮಾಡುತ್ತೆ, ಅದನ್ನು ನರೇಂದ್ರ ಮೋದಿ ಅವರು ಮೆಲೋನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಇದು ಒಂದು ಸ್ವದೇಶಿ ಕಂಪ್ನಿನ ವಿಶ್ವದ ಮುಂದೆ ಇಟ್ಟಂಗೆ ಮಾಡಿದ್ದು ಸಾಧನೆ ಅಲ್ವೇನ್ರಿ? ಅದನ್ನು ಬಿಟ್ಟು ಹೌದಲ್ವಾ, ನನಗೆ ಈ ಲಾಜ್ ಸರ್ ನೀವಾದ್ರೂ ಗುರುತಿಸ್ರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾನು ಸೂಪರ್ ರಂಗ